ಇದಕ್ಕೆ ಬರೀ ಹೇಳಕ್ಕೆ ಅಲ್ವಾ ಹೇಳಿ ಅವರು ಕೇಳ್ಬಂದು ನೀವು ಹೋಗಿ ಇನ್ನೊಂದು ಗೋಗಲ್ ಮಾಡಿ ನೀವು ಇಲ್ಲ ಮಾಡಿ ಇಲ್ಲಿಗೆ ಕಟ್ಟಿ ಯಾಕೆ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ರಾಜ್ಯಾದ್ಯಂತ ಗ್ರಾಮಾಡಳಿತ ಅಧಿಕಾರಿಗಳ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ರಾಜ್ಯ ಸಂಘದ ವತಿಯಿಂದ ತೀರ್ಮಾನ ಮಾಡಿದ್ದೀವಿ. 22ನೇ ತಾರೀಕು ಕಳೆದ 22ನೇ ತಾರೀಕು ಚಿತ್ರದುರ್ಗದಲ್ಲಿ ರಾಜ್ಯ ಸಂಘದ ಕಾರ್ಯಕಾರಿಣಿ ಸಭೆಯನ್ನು ನಡೆಸಿ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳಿಲ್ಲದೆ ಕೆಲಸ ಮಾಡಿಸ್ತಾ ಇರತಕ್ಕಂತಹ ವಿಚಾರದ ಬಗ್ಗೆ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಮೊಬೈಲ್ ಆ್ಯಪ್ಗಳನ್ನು ಬಳಕೆ ಮಾಡಿ 21ಕ್ಕೂ ಹೆಚ್ಚು ಮೊಬೈಲ್ ಆ್ಯಪ್ಗಳು ಹಲವಾರು ವೆಬ್ ಅಪ್ಲಿಕೇಶನ್ಗಳ ಮುಖಾಂತರ ಕೆಲಸ ನಿರ್ವಹಿಸೋದಕ್ಕೆ ಇರತಕ್ಕಂತಹ ಒತ್ತಡದ ಬಗ್ಗೆ ಹಾಗೆ ನಮ್ಮ ಸೇವಾ ವಿಚಾರದ ಬಗ್ಗೆ ಇರತಕ್ಕಂತಹ ತಾರತಮ್ಯ ಮತ್ತು ಅನ್ಯಾಯದ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಏನು ರಾಜ್ಯ ಸಂಘ ತೀರ್ಮಾನ ಮಾಡಿತ್ತು ಅದನ್ನು ಸರ್ಕಾರದ ಗಮನಕ್ಕೆ ಕೂಡ ತಂದಿದ್ವಿ. 26ನೇ ತಾರೀಕಿಂದ ನಾವು ಅನಿರ್ದಿಷ್ಟಾವಧಿ ಕೆಲಸವನ್ನು ಬಹಿಷ್ಕರಿಸಿ ಲೇಖನಿ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ವಿಚಾರವನ್ನು ಸರ್ಕಾರಕ್ಕೆ ಕೂಡ ಮನವರಿಕೆ ಮಾಡಿದ್ವಿ. ಅದು ಯಾವುದೇ ರೀತಿಯಲ್ಲಿ ಪರಿಣಾಮ ಬೀರದೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಕರೆದಿದ್ರು ನಮ್ಮ ಬೇಡಿಕೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ಚರ್ಚಿಸೋದಕ್ಕೆ. ಆದರೆ ಅಲ್ಲಿ ಯಾವುದೇ ರೀತಿಯ ಸಕಾರಾತ್ಮಕ ಸ್ಪಂದನೆ ಇಲ್ಲದೆ ಇರೋ ಕಾರಣ ಆ ಸಭೆ ವಿಫಲ ಆಗಿದೆ. ವಿಫಲಗೊಂಡ ನಂತರದಲ್ಲಿ 26ನೇ ತಾರೀಕು ಅಂದರೆ ನಿನ್ನೆಯಿಂದ ರಾಜ್ಯಾದ್ಯಂತ ತಾಲೂಕು ಕಚೇರಿಗಳ ಮುಂಭಾಗದಲ್ಲಿ ಪ್ರತಿ 236 ತಾಲೂಕಿನ ತಾಲೂಕು ಕಚೇರಿಗಳ ಮುಂದೆ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಿನ್ನೆ ಇಡೀ ದಿನ ಮಾಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಜಿಲ್ಲಾ ಸಂಘಗಳ ವತಿಯಿಂದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ದಿನದ ಮುಷ್ಕರ ನಡೀತಾ ಇದೆ. ನಮ್ಮ ಬೇಡಿಕೆಗಳಿಷ್ಟೇ, ಮೂಲಭೂತ ಸೌಕರ್ಯಗಳನ್ನು ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕೊಟ್ಟು ಕೆಲಸವನ್ನು ತಗೊಳ್ಬೇಕು ಸರ್ಕಾರ. ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಕೊಡದೆ ನಮ್ಮಿಂದ ಕೆಲಸ ಮಾಡಿಸ್ತಾ ಇರತಕ್ಕಂಥದ್ದು ಎಲ್ಲ ಒಂದು ಕಡೆ ಸಂಪೂರ್ಣ ಪ್ರಮಾಣದಲ್ಲಿ ಎಲ್ರಿಗೂ ಕೂಡ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇಡೀ ರಾಜ್ಯದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕೂತ್ಕೊಳ್ಳಿಕ್ಕೆ ಕಚೇರಿ ಇಲ್ಲ, ಕೂತ್ಕೊಳ್ಳಿಕ್ಕೆ ಸರ್ಕಾರ ಒಂದು ಕುರ್ಚಿ ಕೊಟ್ಟಿಲ್ಲ, ಒಂದು ಮೇಜು ಕೊಟ್ಟಿಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಾರ್ವಜನಿಕರ ಕರ್ತವ್ಯ ನಿರ್ವಹಿಸಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಮೂಲಭೂತ ಅಗತ್ಯಗಳನ್ನ ಸರ್ಕಾರ ಇದುವರೆಗೂ ಕೂಡ ಪೂರೈಸಿಲ್ಲ. ಹಲವು ವರ್ಷಗಳಿಂದ ಈ ಬೇಡಿಕೆ ಸರ್ಕಾರದ ಮುಂದೆ ಇಡ್ತಾನೆ ಬರ್ತಾ ಇದ್ದೀವಿ. ಆದರೆ ಯಾವುದೇ ಒಂದು ಸಣ್ಣ ಬೇಡಿಕೆ ಕೂಡ ಮೂಲಭೂತ ಸೌಕರ್ಯಗಳನ್ನ ಕೊಡೋ ವಿಚಾರದಲ್ಲಿ ಸರ್ಕಾರ ಇದುವರೆಗೂ ಈಡೇರಿಸಿಲ್ಲ. ಎರಡನೇದು, ಹೊಸದಾಗಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರದಲ್ಲಿ ಮಾನ್ಯ ಕಂದಾಯ ಸಚಿವರು, ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಸೇವೆಗಳನ್ನು ಡಿಜಿಟಲೈಸ್ ಮಾಡಿದ್ದಾರೆ. ಅಂದರೆ ಮೊಬೈಲ್ ಆ್ಯಪ್ಗಳ ಮುಖಾಂತರ ಮತ್ತು ವೆಬ್ ಅಪ್ಲಿಕೇಶನ್ಗಳ ಮುಖಾಂತರ ನಮ್ಮಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಅಷ್ಟು ಕೆಲಸ ಮಾಡಲಿಕ್ಕೆ ಸರ್ಕಾರ ಇವತ್ತಿನವರೆಗೆ ಒಂದೇ ಒಂದು ಮೊಬೈಲ್ ಆಗಲಿ, ಒಂದು ಸಿಮ್ ಆಗಲಿ, ಒಂದು ಡೇಟಾ ಆಗಲಿ ಸರ್ಕಾರ ಕೊಡ್ತಾ ಇಲ್ಲ. ನಮ್ಮ ಸ್ವಂತದ ಮೊಬೈಲ್ಗಳಲ್ಲಿ ನಮ್ಮ ಸ್ವಂತದ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪನ್ನು ಬಳಸ್ಕೊಂಡು ನಾವು ಸರ್ಕಾರದ ಕೆಲಸವನ್ನು, ಸಾರ್ವಜನಿಕರ ಕೆಲಸವನ್ನು ಇದುವರೆಗೂ ಕೂಡ ಮಾಡ್ತಾ ಬಂದಿದ್ದೀವಿ. ಇಷ್ಟು ನಿಕೃಷ್ಟವಾಗಿ ಸರ್ಕಾರ ನಡೆಸ್ಕೊಂಡಿದೆ. ಹಾಗೆಯೇ ಇನ್ನು ಅದನ್ನು ಹೊರತುಪಡಿಸಿದ್ರೆ ಆ ತಂತ್ರಾಂಶದ ಕೆಲಸಕ್ಕೆ ಹಲವು ಮೊಬೈಲ್ ಆ್ಯಪ್ಗಳು, 21 ಮೊಬೈಲ್ ಆ್ಯಪ್ ಬಳಸ್ತಾ ಇದ್ದೀವಿ. ಎಲ್ಲ ಮೊಬೈಲ್ ಆ್ಯಪ್ಗಳಲ್ಲೂ ಪ್ರತಿದಿನ ಕೆಲಸ ಮಾಡಬೇಕು. 21 ಕೆಲಸನ ಪ್ರತಿದಿನ ಪ್ರೋಗ್ರೆಸ್ ಕೊಡಬೇಕು. ನಾವುಗಳು ಮನುಷ್ಯರಿದ್ದೀವಿ, ನಮ್ಗಳಿಗೂ ಎರಡೇ ಕೈ ಇದೆ, ನಮಗೂ ಕುಟುಂಬ ಇದೆ, ನಮಗೆ ಅಂತ ನಮ್ಮ ಸಮಯ ಬೇಕು. ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಶುರು ಆಗ್ತಕ್ಕಂಥ ಕೆಲಸದ ಒತ್ತಡ ರಾತ್ರಿ 10 ಆದರೂ ಮುಗಿಯೋದಿಲ್ಲ. ಸಂಜೆ 8 ಗಂಟೆಗೆ 9 ಗಂಟೆಗೆ ಮನೆಗೆ ಹೋದರೆ 8 ಗಂಟೆ 9 ಗಂಟೆಗೆ ಆಫೀಸರ್ಸಿಂದ ಗೂಗಲ್ ಮೀಟ್ ಆಗ್ತಾರೆ. ಮನೆಗೆ ಹೋಗಿ ಗೂಗಲ್ ಮೀಟ್ ಜಾಯ್ನ್ ಆಗಬೇಕು. ಇದರಿಂದ ಏನಾಗ್ತಾ ಇದೆ, ನಮ್ಮಲ್ಲಿ ಈ ಇಷ್ಟು ಕೆಲಸದ ಒತ್ತಡಕ್ಕೆ ಇದುವರೆಗೂ ರಾಜ್ಯದಲ್ಲಿ 54 ಜನ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳು ಅಸುನೀಗಿದ್ದಾರೆ. ಅದರಲ್ಲಿ ಬೇಕಾದಷ್ಟು ಜನ ಇದನ್ನು ಡೆತ್ ನೋಟ್ ಬರೆದಿಟ್ಟು. ಸರ್ ನಮಸ್ತೆ, ನನ್ನ ಹೆಸರು ಶಶಿಬಾಯಿ JB ಅಂತ ಹೇಳಿ ಅರಸೀಕೆರೆ ತಾಲೂಕಿಂದ PAO ಮಾತಾಡೋದು. ಸರ್ ನಿಮಗೆಲ್ಲ ಗೊತ್ತಿದೆ, ನಿನ್ನೆಯಿಂದನೇ ನಮ್ಮ ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ನಾವು ಏನು VAOಗಳು ಆಲ್ ಓವರ್ ಸ್ಟೇಟ್ ನಾವು VAOಗಳು ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ನಿನ್ನೆ ತಾಲೂಕು ಮಟ್ಟದಲ್ಲಿತ್ತು, ಇವತ್ತು ಎಲ್ಲರೂ ನಮ್ಮ
ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳ ಆಡಳಿತ ಕಚೇರಿ ಮುಂದೆ ನಾವು ಇವತ್ತು ಬಂದಿದ್ದೀವಿ. ಈಗಾಗಲೇ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯವರು ಹೇಳಿದರು ನಮ್ಮ ಬೇಡಿಕೆಗಳು ಏನೇನು ಅಂತ. ನಾನು ಮತ್ತೆ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ. ಈಗಾಗಲೇ ಅವರು ನೆನ್ನೆನೂ ಹೇಳಿದ್ದೀವಿ, ಇವತ್ತು ಅದನ್ನೇ ಹೇಳಿದ್ದೀವಿ. ಅದನ್ನು ಹೊರತುಪಡಿಸಿ ನಾವು ಮಹಿಳಾ ಸಿಬ್ಬಂದಿಗಳು ಸರ್ ನಮ್ಮಲ್ಲಿ ನೋಡಿ ಇಲ್ಲಿ ಎಷ್ಟು ಜನ ಇದ್ದೀವಿ, ಅದರಲ್ಲಿ 3/4% ಮಹಿಳಾ ಸಿಬ್ಬಂದಿಗಳು ಹೆಚ್ಚಿನವು ಇದ್ದೀವಿ. ಎಲ್ಲರೂ ಕೂಡ ನಾವು ಕ್ಷೇತ್ರ ಮಟ್ಟದಲ್ಲಿ ಕೆಲಸ ನಿರ್ವಹಿಸೋರು, ಫೀಲ್ಡಿಗೆ ಹೋಗಿ ಕೆಲಸ ಮಾಡೋರು ಸರ್. ಫೀಲ್ಡಿಗೆ ಹೋಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮಗೇನೇನು ಸಮಸ್ಯೆಗಳಾಗ್ತಾಯಿದೆ, ನಾವು ಯಾವ ಕಾರಣಕ್ಕೋಸ್ಕರ ಇವತ್ತಿನ ದಿನ ಈ ಮುಷ್ಕರಕ್ಕೆ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಅಂದರೆ ಹೆಣ್ಮಕ್ಳಿದ್ದೀವಿ ಸರ್, ಹೆಣ್ಮಕ್ಳು ಇದ್ದೀವಿ, ಮದುವೆ ಆದವ್ರು ಇದ್ದೀವಿ, ಮದುವೆ ಆಗದಲ್ಲೇ ಇರೋರು ಇದ್ದೀವಿ, ಬೇರೆ ಬೇರೆ ಡಿಸ್ಟಿಕ್ಕಿಂದ ಇಲ್ಲಿ ಬಂದವರು ಇದ್ದೀವಿ. ಒಂದು ಕ್ಷೇತ್ರ ಮಟ್ಟದಲ್ಲಿ ಹೋಗಿ ಮೊಬೈಲ್ ಆ್ಯಪ್ಗಳನ್ನು ತಂದಿದ್ದಾರೆ ಸರ್. ನಾವು ಕೆಲಸ ಮಾಡಲ್ಲ ಅಂತ ನಾವು ಯಾವುದೇ ಕಾರಣಕ್ಕೂ ಯಾರೂ ಹೇಳ್ತಾ ಇಲ್ಲ. ಯಾವ ಡಿಸ್ಟಿಕ್ನಲ್ಲಿ ಯಾವ ತಾಲೂಕಿನಲ್ಲಿ ವಿ.ಎಗಳು ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲರೂ ಕೆಲಸ ಮಾಡೋಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿದ್ದೀವಿ. ಆದರೆ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನು ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಹೇಳಿದಂತೆ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಲಿ ಅಂತ ಹೇಳಿ ನಾವು ಬೇಡ್ಕೊತೇವೆ. ಜೊತೆಗೆ ಹೆಣ್ಮಕ್ಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ ಸರ್, ಮೊಬೈಲ್ ಬಂದು ನಮ್ಮದು ಸರ್, ನಮ್ಮ ಓನ್ ದುಡ್ಡಲ್ಲಿ ನಾವು ತೊಗೊಂಡಿರುವಂತಹ ಮೊಬೈಲು. ರಾಜ್ಯ ಸರ್ಕಾರ ಹೊಸ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ. ಆದರೆ ಅದಕ್ಕೆ ಏನೇನು ಫೆಸಿಲಿಟೀಸ್ ಬೇಕು, ಜೊತೆಗೆ ಆ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ನಮಗೆ ಏನು ಟೈಮಿಂಗ್ಸ್ ಬೇಕು, ನಿಗದಿತ ಕಾಲಾವಕಾಶವನ್ನು ಕೊಡ್ತಾ ಇಲ್ಲ. ರ್ಯಾಂಕಿಂಗ್ ಅನ್ನೋ ಸಿಸ್ಟಮ್ ತಂದಿದ್ದಾರೆ. ಒಂದು ಡಿಸ್ಟಿಕ್ ಟು ಡಿಸ್ಟಿಕ್ ಕಂಪೇರ್ ಮಾಡ್ತಾರೆ, ತಾಲೂಕು ಟು ತಾಲೂಕು ಕಂಪೇರ್ ಮಾಡ್ತಾರೆ, ತಾಲೂಕಿನಲ್ಲಿರುವಂತಹ ಬೇರೆ ವಿ.ಎಗಳು ಕಂಪೇರ್ ಮಾಡ್ತಾರೆ. ಸರ್ಕಲಲ್ಲಿ ಎಲ್ಲ ಸರ್ಕಲ್ಲು ಒಂದೇ ರೀತಿ ಇರಲ್ಲ ಸರ್. ಒಂದು ಸಣ್ಣ ಸರ್ಕಲ್ ಇರುತ್ತೆ, ಒಂದು ದೊಡ್ಡ ಸರ್ಕಲ್ ಇರುತ್ತೆ. ಒಂದರಲ್ಲಿ ಕಮ್ಮಿ ಖಾತೆದಾರರು ಇರ್ತಾರೆ, ಒಂದರಲ್ಲಿ ಜಾಸ್ತಿ ಜನ ಖಾತೆದಾರರು ಇರ್ತಾರೆ. ಎಲ್ಲರೂ ಒಂದೇ ರೀತಿ ಅಳೆದು ತೂಗಿ ರ್ಯಾಂಕಿಂಗ್ ಸಿಸ್ಟಮನ್ನು ತಂದಿದ್ದಾರೆ. ಆ ರ್ಯಾಂಕಿಂಗ್ ಸಿಸ್ಟಮ್ನ ಇಟ್ಕೊಂಡು ದಿನಾ ಬೆಳಗ್ಗೆ ಆದರೆ ವಿ.ಸಿಗಳು, ಜೊತೆಗೆ ಸಂಜೆ ಆದರೆ ಗ್ರೂಪ್ ಕಾಲ್ಗಳು, ಮನೆಗೆ ಹೋದರೂ ಕೂಡ ನೆಮ್ಮದಿ ಇರಲ್ಲ. ಆಮೇಲೆ ಫೀಲ್ಡಿಗೆ ಹೋಗ್ತೀವಿ ಸರ್, ಮೊಬೈಲಲ್ಲಿ ಲ್ಯಾಂಡ್ ಬಿಟ್ಟು, ಬಗರುಕುಮು, ಹಕ್ಕುಪತ್ರ, ಸಂಯೋಜನೆ, CCE, ಬೆಳೆ ಕಟಾವು, ನೀರಾವರಿ ಗಣತಿ, ಕೃಷಿ ಗಣತಿ, ಇಷ್ಟೊಂದು ಆ್ಯಪ್ಗಳನ್ನು ನಾವು ಅಟ್ ಎ ಟೈಮ್ ಒತ್ತಾರೆ ಮಾಡ್ತಾ ಇದ್ದೀವಿ. ಇಷ್ಟೊಂದು ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಾ ಇರೋದ್ರಿಂದ ಹೆಣ್ಮಕ್ಳಿಗೆ ಎಷ್ಟೋ ಜನಕ್ಕೆ ಲೋ BP, ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಹಾರ್ಮೋನ್ ಬ್ಯಾಲೆನ್ಸ್ಗಳು, ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗ್ತಾ ಇದೆ. ಜೊತೆಗೆ ಮನೆಯಲ್ಲಿರುವಂಥ ಮಕ್ಕಳಿಗೆ ಸಮಯ ಕೊಡೋಕ್ಕಾಗ್ತಾ ಇಲ್ಲ ಸರ್. ವಯಸ್ಸಾದ ಅತ್ತೆ ಮಾವಂದರಿಗೆ ಸಮಯ ಕೊಡೋಕ್ಕಾಗ್ತಾ ಇಲ್ಲ. ಮನೆಗೆ ಹೋಗಿ ಕೂತ್ಕೊಂಡ್ರೆ ಗೂಗಲ್ ಮೀಟ್ ಸ್ಟಾರ್ಟ್ ಮಾಡ್ತಾರೆ. 6:30 7 ಗಂಟೆಗೆ ಹೋಗಿರ್ತೀವಿ, ಅವಾಗಿನ್ನು ಗೂಗಲ್ ಮೀಟ್ ಸ್ಟಾರ್ಟ್ ಮಾಡ್ತಾರೆ.